ಓಂ ಶ್ರೀಂ ನಮೋ ಮಂಜುನಾಥಾಯ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ಸಮಸ್ತ ನಾಡಿನ ವೀಕ್ಷಕರೆಲ್ಲರಿಗೂ ಸಂಕ್ರಾಂತಿ ಹಬ್ಬದ ಒಂದು ಶುಭಾಶಯಗಳನ್ನು ಕೋರುತ್ತಾ ಈ ಹಬ್ಬದ ವಿಶೇಷ ಏನು ಮಹತ್ವದ ಒಂದು ಮಾಹಿತಿಯನ್ನು ತಿಳ್ಕೊಳ್ಳೋಣ. ಸಾಕಷ್ಟು ನಾಡಿನಾದ್ಯಂತ ಇರುವಂಥ ಜನರಿಗೆ ಒಂದು ನಿರೀಕ್ಷೆ, ಹೊಸ ವರ್ಷ, ಹೊಸ ಹಬ್ಬ, ವರ್ಷದ ವಾರ್ಷಿಕ ಮೊದಲನೇ ಹಬ್ಬ ಸಂಕ್ರಾಂತಿ ಹಬ್ಬ ಆಗಿರುವಂಥದ್ದು. ಸೊ ಇದರ ವಿಚಾರವಾಗಿ ವಿಶೇಷತೆ ನೋಡುವಂಥದ್ದು, ಈ ಸಂಕ್ರಾಂತಿ ಹಬ್ಬ ಜನವರಿ 15ನೇ ತಾರೀಕು ಗುರುವಾರ ಬೆಳಗ್ಗೆ ಆಚರಿಸುವಂಥದ್ದು. ಅಂದರೆ ಜನವರಿ 14 ಮಧ್ಯಾಹ್ನ 3:05 ನಂತರ ಸೂರ್ಯ ಧನುರಾಶಿಯಿಂದ ಮಕರ ರಾಶಿಗೆ ಪ್ರವೇಶವಾದಾಗ ಉತ್ತರಾಯಣ ಪುಣ್ಯಕಾಲ ಆರಂಭವಾಗುವಂಥದ್ದು. ಸೊ ಈ ವರ್ಷದ ವಿಶೇಷ ಶ್ರೀ ಶಾಲಿವಾನ ಶಕೆ 1947ನೇ ಶ್ರೀ ವಿಶ್ವಾವಸು ನಾಮ ಸಂವತ್ಸರ ಉತ್ತರಾಯಣ ಹೇಮಂತ ಋತು ಪುಷ್ಯಮಾಸೆ ಕೃಷ್ಣ ಪಕ್ಷದ ಏಕಾದಶಿಯಂದು ಬುಧವಾರ 14ನೇ ತಾರೀಕು 2026 ಮಧ್ಯಾಹ್ನ 3:06 ರವಿಗ್ರಹರು ಉತ್ತರಾಷಾಢ ನಕ್ಷತ್ರ 2ನೇ ಪಾದಕ್ಕೆ ಬರುವುದರಿಂದ ಪಾದಾರ್ಪಣೆ ಮಾಡಿರುವಂಥದ್ದು. ಈ ಉತ್ತರಾಯಣ ಪುಣ್ಯಕಾಲದಿಂದ ಸಂಕ್ರಾಂತಿ ಹಬ್ಬ ಪ್ರಾರಂಭವಾಗುತ್ತೆ ಅಂತ ಭೃಗು ಸಿದ್ಧಾಂತದಲ್ಲಿ ಉಲ್ಲೇಖ ಆಗಿರುವಂಥದ್ದು. ಈ ಸಂಕ್ರಾಂತಿಯ ವಿಶೇಷ ಸ್ವರೂಪ ಏನು ಅಂತಂದರೆ, ಸಂಕ್ರಾಂತಿ ಹಬ್ಬದ ಸ್ವರೂಪ ಹೀಗಿರುತ್ತೆ ಅಂದರೆ, ಕುಮಾರಿ ವಯೋಮಾನದ ಮಂದಾಕಿನಿ ದೇವಿ ಈ ಒಂದು ಸಂಕ್ರಾಂತಿ ಹಬ್ಬದ ಸೂಚಕ ಆಗಿರುವಂಥದ್ದು. ಈ ಸಂಕ್ರಾಂತಿ ಹೆಸರು ಮಂದಾಕಿನಿ ದೇವಿಗೆ ಮೀಸಲಾಗಿರುವಂಥದ್ದು. ಈ ಮಂದಾಕಿನಿ ದೇವಿಯ ಸ್ವರೂಪ ಉಲ್ಲೇಖ ಮಾಡೋದಂದರೆ, ನಿಂಬೋದಕದಿಂದ ಸ್ನಾನ ಮಾಡಿ ದೇವಿ ಕುಂಕುಮ ಲೇಪನ ಹಳದಿ ವಸ್ತ್ರವನ್ನು ಧಾರಣೆ ಮಾಡಿ ಹಸಿರು ಬಣ್ಣದ ಒಂದು ಕುಂಚಕ ಹಿಡ್ಕೊಂಡು ಕೈ ಬಳೆ ಜಾಜಿ ಪುಷ್ಪದ ಒಂದು ಸ್ವರೂಪದಲ್ಲಿ ವ್ಯಾಘ್ರ ವಾಹನ ಮತ್ತು ಅಶ್ವ ಉಪವಾಹನದಲ್ಲಿ ಕುಳಿತು ಈ ಒಂದು ದಕ್ಷಿಣದಿಂದ ಉತ್ತರದ ಕಡೆಗೆ ಅಂದರೆ ನೈಋತ್ಯದ ಭಾಗವಾಗಿ ಬಂದು ದಕ್ಷಿಣದಿಂದ ಉತ್ತರದ ಕಡೆಗೆ ಪ್ರಯಾಣ ಮಾಡುವಂಥದ್ದು. ಅದರಿಂದ ಈ ಒಂದು ಸಂಕ್ರಾಂತಿ ಪ್ರಾರಂಭವಾಗಿರುವಂಥದ್ದು. ಈ ಒಂದು ಒಂದು ಮಂದಾಕಿನಿ ದೇವಿಯ ವಿಶೇಷ ಸಂಕ್ರಾಂತಿ ಫಲ ಅಂತ ಹೇಳ್ಬೋದು. ಸೊ ಮತ್ತು ಸಂಕ್ರಾಂತಿಯ ಫಲಗಳು ವೀಕ್ಷಕರು ಏನೇನು ನಿರೀಕ್ಷೆ ಮಾಡ್ತಿದ್ದೀರಾ ನೋಡೋದಾದರೆ, ಈ ಬಾರಿ ಸ್ವಲ್ಪ ಹಣ್ಣು ಹೂವು ತರಕಾರಿಯ ಬೆಲೆಗಳು ಜಾಸ್ತಿ ಆಗುವಂಥದ್ದು. ಮತ್ತು ನಮಗೆಲ್ಲರಿಗೂ ಗೊತ್ತಿರ್ಬೋದು, ಲೋಹದ ಪ್ರಿಯರಿಗೆ ಒಂದು ಚಿನ್ನ ಬೆಳ್ಳಿ ಈ ಒಂದು ಲೋಹದ ಬೆಲೆಗಳು ಜಾಸ್ತಿ ಆಗುವಂಥದ್ದು. ಮತ್ತು ನೀವು ಊರಿನ ಯಾವುದೇ ಭಾಗದಲ್ಲಿರಿ, ಉತ್ತರ ಭಾಗದಲ್ಲಿ ಅತ್ಯಂತ ಬೆಳವಣಿಗೆ ಚೆನ್ನಾಗಾಗುತ್ತೆ. ನೈಋತ್ಯ ಮತ್ತು ಪಶ್ಚಿಮ ಭಾಗದಲ್ಲಿ ಬೆಳವಣಿಗೆ ಕುಂಠಿತ ಆಗುವಂಥದ್ದು ನೋಡ್ತಾ ಬರ್ತೀವಿ. ಮತ್ತು ಅದೇ ರೀತಿ ಈ ಒಂದು 27 ನಕ್ಷತ್ರಗಳ ವಿಚಾರಕ್ಕೆ ಬಂದಾಗ ತುಂಬ ವಿಶೇಷವಾಗಿ ಫಲಗಳನ್ನು ನೋಡಿದ್ರೆ, ಅನುರಾಧ, ಜ್ಯೇಷ್ಠ ಮತ್ತು ಮೂಲ ನಕ್ಷತ್ರ ಈ 3 ನಕ್ಷತ್ರದವರಿಗೆ ತುಂಬ ಈ ಸಂಕ್ರಾಂತಿಯಿಂದ ಒಂದು ಪ್ರಯಾಣಗಳು ಜಾಸ್ತಿ ಆಗುವಂಥದ್ದು ಇಂಡಿವಿಜುವಲ್ ಆಗಿ. ಆಮೇಲೆ ಪೂರ್ವಾಷಾಢ, ಉತ್ತರಾಷಾಢ, ಶ್ರವಣ, ಧನಿಷ್ಠ, ಶತಭಿಷ, ಪೂರ್ವಭಾದ್ರ ಇವರಿಗೆಲ್ಲ ಸ್ವಲ್ಪ ಸುಖ ಭೋಗ ಜಾಸ್ತಿ ಆಗುವಂಥದ್ದು, ವ್ಯಾವಹಾರಿಕವಾಗಿ ಅನುಕೂಲ ಆಗುವಂಥದ್ದು, ವ್ಯಾಪಾರ ವಹಿವಾಟುಗಳಲ್ಲಿ ವೃದ್ಧಿ ಆಗುವಂಥದ್ದು, ನೀವೇನಾದ್ರು ಕೆಲಸ ಮಾಡ್ತಾಯಿದ್ರೆ ಪ್ರಮೋಷನ್ ಸಿಗುವಂಥದ್ದು ಈ ಒಂದು ನಕ್ಷತ್ರದವರು. ಆದರೆ ಉಳಿದಿರುವಂಥದ್ದು ಉತ್ತರ ಭಾದ್ರ ಆಗಿರ್ಬೋದು, ಅಶ್ವಿನಿ, ರೇವತಿ ನಕ್ಷತ್ರ ಇವರಿಗೆ ಸ್ವಲ್ಪ ಸಂಕಟ, ಕಿರಿಕಿರಿಗಳು, ಮಾನಸಿಕ ವೇದನೆಗಳು ಈ ವರ್ಷ ಪ್ರತಿ ಇರುವಂಥದ್ದು. ಆದರೆ ಮುಂದುವರೆದ ಭರಣಿ, ಕೃತಿಕಾ, ರೋಹಿಣಿ, ಆರಿದ್ರ ಮತ್ತು ಪುನರ್ವಸು ನಕ್ಷತ್ರದವರಿಗೆ ಈ ಒಂದು ವರ್ಷದಲ್ಲಿ ವಸ್ತ್ರ ಲಾಭ ಪ್ರಾಪ್ತಿ, ಹೊಸ ಬಟ್ಟೆ ತಗೊಳ್ಳುವಂಥದ್ದು, ಹೊಸ ವಾಹನ ಇತ್ಯಾದಿ ಖರೀದಿ, ಮನೆ ಏನೋ ಒಂದು ಆಸ್ತಿ ಖರೀದಿಯ ಒಂದು ಲಾಭ ಆಗುವಂಥದ್ದು. ಪುನರ್ವಸು ನಕ್ಷತ್ರ, ಪುಷ್ಯ ನಕ್ಷತ್ರ, ಆಶ್ಲೇಷ ನಕ್ಷತ್ರದವರಿಗೆ ಈ ನಕ್ಷತ್ರದವರಿಗೆ ಸ್ವಲ್ಪ ಏನೋ ಒಂದು ಆತಂಕ ಜಾಸ್ತಿ ಆಗುವಂಥದ್ದು, ಭಯ ವೃದ್ಧಿ ಆಗುವಂಥದ್ದು ಈ ರೀತಿ ನೋಡ್ತಾ ಬರ್ತೀವಿ. ಮುಂದಿನ ನಕ್ಷತ್ರಗಳನ್ನು ನೋಡಿದಾಗ ತುಂಬ ವಿಶೇಷವಾಗಿ ಸಿಂಹರಾಶಿಗೆ ಸಂಬಂಧಪಟ್ಟಂಥ ಮಗ ನಕ್ಷತ್ರ, ಪೂರ್ವ ಫಾಲ್ಗುಣಿ ನಕ್ಷತ್ರ, ಉತ್ತರ ಫಾಲ್ಗುಣಿ ನಕ್ಷತ್ರದವರೆಗೂ ಕೂಡ ತುಂಬ ವಿಶೇಷ ಯೋಗ ಈ ಸಂಕ್ರಾಂತಿ ದಿನ ಈ ಒಂದು ಸಂಕ್ರಾಂತಿಯ ಫಲ ಹೇಳ್ತಾ ಇದೆ. ಈ ಸಂಕ್ರಾಂತಿ ಫಲ ಜನವರಿ 14, 2026ರಿಂದ ಜನವರಿ 14, 2027ರವರೆಗೂ ಫಲ ಇರುವಂಥದ್ದು. ಸೊ ಹೆಚ್ಚು ನಾವು ರಾಶಿ ಅನುಸಾರವಾಗಿ ಹೇಳ್ದಿರ ನಕ್ಷತ್ರ ಅನುಸಾರವಾಗಿ ಹೇಳಿದಾಗ ಏನಾಗುತ್ತೆ, ನಿಮ್ಮ ನಕ್ಷತ್ರಗಳ ವಿಚಾರವಾಗಿ ತಾವು ನೋಡ್ಕೊತೀರಾ, ಅದ್ರ ಬಗ್ಗೆ ಎಚ್ಚರಿಕೆ ಗಮನ ಇರ್ತೀರಾ. ಮತ್ತು ಈ ವಿಶೇಷವಾಗಿ ಉಳಿದಿರೋಂಥ ನಕ್ಷತ್ರದವರು ಆದಷ್ಟು ಹೆಚ್ಚು ಕುಲದೇವರ ಪ್ರಾರ್ಥನೆ ಮತ್ತು ಯಾರ್ಯಾರ ನಕ್ಷತ್ರಕ್ಕೆ ದೋಷಗಳು ನಾವೇನು ಹೇಳಿದ್ವಿ ನವಗ್ರಹ ಪೂಜೆ ಮಾಡಿಸ್ಕೊಂಡ್ರೆ ತುಂಬ ಒಳ್ಳೆಯದಾಗುತ್ತೆ. ವಿಶೇಷವಾಗಿ ಸೂರ್ಯನ ಪ್ರಾರ್ಥನೆ ಮಾಡಿ ಆದಷ್ಟು ಈ ಸಂಕ್ರಾಂತಿ ಹಬ್ಬದಂದು
ನದಿ ತೀರದಲ್ಲಿ ನಿಮಗೆ ಆದಷ್ಟು ಸಾಧ್ಯವಾದರೆ ನದಿ ತೀರದಲ್ಲಿ ನದಿ ಸ್ನಾನಗಳನ್ನು ಮಾಡಿಕೊಳ್ಳುವಂಥದ್ದು. ಸೂರ್ಯನ ವಿಶೇಷ ಅನುಗ್ರಹ ಮಂತ್ರಗಳು ಓಂ ಆದಿತ್ಯಾಯ ವಿದ್ಮಹಿ ದಿವಾಕಾರಾಯ ಧೀಮಹಿ ತನ್ನೋ ಸೂರ್ಯ ಪ್ರಚೋದಯಾತ್ ಅಂತ ಈ ಮಂತ್ರನ ಯಥೇಚ್ಛವಾಗಿ ನಿಮ್ಮ ಮನೆಯಲ್ಲೇ ಸ್ನಾನ ಮಾಡಿಕೊಂಡ್ರು ಎಳ್ಳನ್ನು ತಲೆಗಚ್ಕೊಂಡು 21 ಬಾರಿ ಮಾಡುವಂಥದ್ದು. ಎಳ್ಳು ಬೆಲ್ಲ ತಿನ್ನಿ, ಶುಭವಾಗಲಿ. ತುಂಬ ವಿಶೇಷ ಇನ್ನೂ ಹಲವಾರು ಆಚರಣೆ ನೋಡಿ. ನಮ್ಮ ಉತ್ತರ ಭಾರತ ಪದ್ಧತಿಯ ಪ್ರಕಾರದಲ್ಲಿ ಸಂಕ್ರಾಂತಿಯಂದು ಒಂದು ಕೈಟ್ ಫೆಸ್ಟಿವಲ್ ಅಂತ ಮಾಡ್ತಾರೆ. ಅದಕ್ಕೆ ಯಾಕೆ ಗೊತ್ತಾ ನೋಡಿ, ಪ್ರತಿಯೊಂದು ಆಕಾಶದಲ್ಲಿ ಒಂದು ಏನು ಗಾಳಿಪಟ ಹಾರ್ತಿರುತ್ತೋ, ಪ್ರತಿಯೊಬ್ಬರು ಗಾಳಿಪಟ ನೋಡಿ ತುಂಬ ಎತ್ತರವಾಗಿ ಹಾರ್ತಿರುತ್ತಲ್ಲ, ಅದೇ ಸಮಯದಲ್ಲಿ ಏನು ಮಾಡ್ತಾರೆ, ಸಂಕ್ರಾಂತಿ ಹಬ್ಬದಂದು ವಿಶೇಷ ಬೆಳಗ್ಗೆ ಎದ್ದು ಸ್ನಾನ, ಪೂಜೆ, ತೈಲ ಅಭ್ಯಂಗನ ಮಾಡ್ತಾರೆ. ತೈಲ ಅಭ್ಯಂಗನ ಅಂತಂದರೆ ಮೈ ತುಂಬ ಎಣ್ಣೆ ಹಚ್ಕೊಳ್ಳುವಂಥದ್ದು, ಎಳ್ಳೆಣ್ಣೆ ಹಚ್ಕೊಳ್ಳುವಂಥದ್ದು. ಈ ಒಂದು ವಿಶೇಷ ಒಂದು ಕೈಟ್ ಫೆಸ್ಟಿವಲ್ ಮಾಡಿದಾಗ ಏನೋ ಒಂದು ಗಾಳಿಪಟವನ್ನು ಹಾರಿಸ್ಬೇಕಾದ್ರೆ ನೋಡಿ, ನಾವು ದಾರದಿಂದ ಹಿಂಗೆ ಮೇಲೆ ನೋಡ್ತಾ ಇರ್ತೀವಿ. ಇವತ್ತು ಸಂಕ್ರಾಂತಿ ದಿನದಂದು ಬರುವಂಥ ವಿಶೇಷ ಸೂರ್ಯನ ಕಿರಣಗಳು ನೇರವಾಗಿ ನಾವು ತೈಲ ಅಭ್ಯಂಗನ ಮಾಡ್ಕೊಂಡಾಗ ಮೈ ತುಂಬ ಎಣ್ಣೆ ಹಚ್ಕೊಂಡಿರ್ತಾರೆ. ನಮ್ಮ ಪೂರ್ವಿಕರು ತುಂಬ ಬುದ್ಧಿವಂತರು. ಅವ್ರು ಏನು ಮಾಡ್ತಾರೆ ನೋಡಿ, ದೇಹದ ಪ್ರತಿಯೊಂದು ಭಾಗಕ್ಕೆ ಜಾಯಿಂಟ್ ಪೇನ್ಸು ಮತ್ತು ಏನೋ ಒಂದು ಇದಕ್ಕೆ ವಿಟಮಿನ್ ಡಿ ಕೊರತೆ ಇರುತ್ತೆ. ಸಂಕ್ರಾಂತಿಯಂದು ವಿಶೇಷ ಕಿರಣಗಳು ಬರೋದ್ರಿಂದ ಆ ಕೈಟ್ ಫೆಸ್ಟಿವಲ್ಲು ಅಥವಾ ಏನು ಗಾಳಿಪಟವನ್ನು ಹಾರಿಸ್ತಿರ್ತೀವೋ ನಾವು ತುಂಬ ಹೊತ್ತು ಸೂರ್ಯನ ನೋಡೋದ್ರಿಂದ ಒಂದು ಕಾನ್ಸಂಟ್ರೇಷನ್ ಪವರು ಹೆಚ್ಚಾಗುತ್ತೆ, ವಿಟಮಿನ್ ಡಿ ಸಿಗುತ್ತೆ, ಮತ್ತು ಎಳ್ಳೆಣ್ಣೆ ಅಭ್ಯಂಗನ ಮಾಡೋದ್ರಿಂದ ಜಾಯಿಂಟ್ ಪೇನ್ಸು ಕೂಡ ರಿಲೀಫ್ ಆಗುತ್ತೆ. ನಾನು ಇದನ್ನು ಯಾಕೆ ಹೇಳಿದ್ನಂದರೆ, ಈ ಹಬ್ಬಕ್ಕೆ ಅಷ್ಟು ವಿಶೇಷತೆ ಇದೆ, ನಮ್ಮ ಹಿಂದಿನ ಆಚರಣೆಗಳು ಅದರ ಉಲ್ಲೇಖ ಇದೆ. ಸೊ ವೀಕ್ಷಕರೇ, ನೋಡಿದ್ರಲ್ಲ, ನಾನು ನಕ್ಷತ್ರ ಅನುಸಾರವಾಗಿ ಹಬ್ಬದ ಒಂದು ಆಚರಣೆ ವಿಶೇಷ ತಿಳಿಸ್ಕೊಟ್ಟೆ. ನಕ್ಷತ್ರ ಅನುಸಾರವಾಗಿ ನಿಮ್ಗೆ ಮಂತ್ರಗಳನ್ನು ಕೂಡ ಕೊಟ್ಟಿದ್ದೀನಿ. ಹಬ್ಬ ಯಾಕೆ ಆಚರಿಸ್ತಾರೆ ಅಂತ ಕೂಡ ತಿಳಿಸಿದ್ದೀನಿ. ಸೊ ಈ ಒಂದು ವರ್ಷದ ಬರುವಂಥ ಮೊದಲನೇ ಹಬ್ಬ ಎಲ್ಲರಿಗೂ ಶುಭ ತರಲಿ, ಎಲ್ಲ ಈ ನಾಡಿನ ಜನಕ್ಕೆ ಸುಭಿಕ್ಷವಾಗಲಿ ಅಂತ ಕೋರ್ತಾ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಸರ್ವೇ ಜನೋ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ನಮ್ಮ ಚಾನಲನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಎಲ್ಲರಿಗೂ ಒಳ್ಳೆಯದಾಗಲಿ.